ಹುಬ್ಬಳ್ಳಿ ನಗರದಲ್ಲಿ ಒಂದು ಅತ್ಯಂತ ಭಯಾನಕವಾದಂಥ ಲವ್ ಜಿಹಾದ್ ಪ್ರಕರಣ ಹೊರಗಡೆ ಬಂದಿದೆ. ಸಮೀರ್ ಮುಲ್ಲಾ ಅನ್ನುವಂಥ ಜಿಮ್ ಟ್ರೇನರ್ ಅವರ ಅಕ್ಕನ ಗಂಡನೇ ಜಿಮ್ ನಡೆಸ್ತಾ ಇರುವಂಥವ್ರು. ಸೊ ವ್ಯವಸ್ಥಿತವಾಗಿ ಈ ಜಿಮ್ನಲ್ಲಿ ಬರುವಂಥ ಹಿಂದೂ ಹುಡುಗಿಯರನ್ನು ಫಸಾಯಿಸಿ ಪ್ರೀತಿ ಪ್ರೇಮ ಸ್ನೇಹದ ನಾಟಕ ಆಡಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿ, ಅಂದರೆ ಅವರಿಗೆ ಮತ್ತು ಬರುವಂಥ ಔಷಧಿಯನ್ನು ಗುಳಿಗೆಯನ್ನು ಕೊಟ್ಟು ಲೈಂಗಿಕತೆಯನ್ನು ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡಿದಂಥ ಕುಕೃತ್ಯ ಹೊರಗೆ ಬಂದಿದೆ. ಬರೇ ಯಾವುದೋ ಒಂದು ಹುಡುಗಿ ಅಲ್ಲ, ಇದು 7-8 ಹುಡುಗಿಯ ಮೊಬೈಲ್ನಲ್ಲಿ ಈಗಾಗಲೇ ಇದೆ. ಮತ್ತು ಗರ್ಭಪಾತದ ಗುಳಿಗೆಯನ್ನು ಕೂಡ ಅದನ್ನು ತಗೊಳ್ಳೋದು ಲೈವ್ ತಗೊಳ್ಬೇಕು, ಇಲ್ಲಾಂದರೆ ವಿಡಿಯೋದು ಬ್ಲ್ಯಾಕ್ ಮೇಲ್ ಮಾಡೋದು. ಸೊ ಇದೆಲ್ಲವನ್ನೂ ಮಾಡಿದಂಥ ವ್ಯಕ್ತಿ ಗೊತ್ತಾದ ಮೇಲೆ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಇದೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರು ಹೇಳ್ತಾರೆ ನೀವು ಮನೆಗೆ ಯಾಕೆ ನುಗ್ಗಿದ್ರಿ ಅಂತೇಳಿ. ಮನೆಗೆ ಅವ್ರು ಹೋಗಿದ್ದ ಕಾರಣ ಅಂದರೆ ಮೊಬೈಲ್, ಮುಖ್ಯವಾದಂಥ ದಾಖಲೆನೇ ಮೊಬೈಲ್, ಸಾಕ್ಷಿನೇ ಮೊಬೈಲ್ ಒಳಗೆ ಇದ್ದದ್ದನ್ನೆಲ್ಲ ಡಿಲೀಟ್ ಮಾಡಿದ್ರು ಅಂತಂದರೆ ಮುಗಿದೋಯ್ತು, ಏನೂ ಉಳಿದಿಲ್ಲ. ಆಮೇಲೆ ಪೊಲೀಸರು ಹೇಳ್ತಾರೆ ಅಥವಾ ಸರ್ಕಾರ ಹೇಳುತ್ತೆ ಏನೂ ಇಲ್ಲ, ಸುಮ್ಮನೆ ನೀವು ಅಪಾದನೆ ಮಾಡ್ತಾ ಇದ್ದೀರಿ ಅಂತನ್ನುವಂಥ ಹೇಳಿಕೆಗಳು ಬರ್ತವೆ. ಸೊ ಆ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರು ಹೋಗಿ ಅವನನ್ನು ಮನೆ ಒಳಗಡೆ ಹೋಗಿ ಮೊಬೈಲು ಮತ್ತು ಅವನನ್ನು ತೊಗೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದಾರೆ. ಎಲ್ಲೋ ತೊಗೊಂಡು ಹೋಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ತಂದು ಒಪ್ಪಿಸಿದ್ದಾರೆ. ಅವನು ಕಿಡ್ನ್ಯಾಪ್ ಎಲ್ಲ ಮಾಡ್ತಾರೆ, ಕಿಡ್ನ್ಯಾಪ್ ಯಾಕೆ ಮಾಡಿದ್ದಾರೆ, ಕಿಡ್ನ್ಯಾಪ್ ಕೇಸ್ ಯಾಕೆ ಹಾಕ್ತಾರೆ? ಸೊ ಇದು ವ್ಯವಸ್ಥಿತವಾದಂಥ ಲವ್ ಜಿಹಾದದ ಬಹಳ ದೊಡ್ಡ ಸ್ಕ್ಯಾಂಡಲ್, ಇದು ಬಹಳ ದೊಡ್ಡ ಷಡ್ಯಂತ್ರ. ಇದು ಬರೀ ಇಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಮ್ಗಳಲ್ಲೂ ಕೂಡ ಇದು ನಡೀತಾ ಇದೆ. ಸೊ ಇದರ ಸಂಬಂಧಪಟ್ಟಾಗ ಸರ್ಕಾರ ಪೊಲೀಸರು ಬಹಳ ಗಂಭೀರವಾಗಿ ತಗೊಳ್ಬೇಕು. ನಿಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಸೊ ಎಲ್ಲ ಹೆಣ್ಣುಮಕ್ಕಳಿಗೆ ಈ ರೀತಿಯ ಇಸ್ಲಾಮಿಕ್ ದುರಹಂಕಾರಿಗಳು ಇವತ್ತಿವರ ಮದರ್ಸಾದಲ್ಲಿ ಮಸೀದಿಯಲ್ಲಿ ಮುಲ್ಲಾ ಮೌಲ್ವಿಗಳು ಸಪೋರ್ಟ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ ಇವರಿಗೆ. ಇವ್ರದ್ದು ಪೂರ್ತಿ ಇಲ್ಲಿ ಹಿಸ್ಟ್ರಿನೇ ಇದೆ. ಇವ್ರ ಕಾಕನ ಮಕ್ಕಳು ಇವ್ರು ಯಾರ್ಯಾರು ಏನೇನಿದ್ದಾರೆ ಅಂತನ್ನುವಂಥದ್ದು. ಮೆಹಬೂಬಾ ಮುಲ್ಲಾ ಅಂತನ್ನುವಂಥವನು ಒಬ್ಬ ಬ್ರಾಹ್ಮಣ ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಫೈರ್ ಫರೂಜ್ ಅನ್ನುವಂಥವನು ಮೀನಾಕ್ಷಿ ಮರಾಠ ಸಮಾಜದ ಹುಡುಗಿನ ಮದುವೆ ಆಗಿದ್ದಾನೆ. ಅಣ್ಣ ಒಬ್ಬ ದೊಡ್ಡ ಅಣ್ಣ ಸ್ಕೈಫ್ ಮುಲ್ಲಾ, ಅವನು ರೌಡಿ ಸೀಟರ್, ಇಸ್ಪೇಟ್ ಅಡ್ಡ ನಡೆಸ್ತಾ ಇದ್ದಾನೆ. ಇವನು ಆಸಿಫ್ ಮುಲ್ಲಾ ಗಾಂಜಾ ಪ್ಲೆಂಡರ್ ಇದ್ದಾನೆ ಇವನು. ಸೊ ಇಂಥ ಮನೆತನ ಇರುವಂಥ ಇವರಪ್ಪ 2 ಮದುವೆ ಆಗಿದ್ದಾನೆ, ಇವ್ರ ಅಜ್ಜ 2 ಮದುವೆ ಆಗಿದ್ದಾನೆ. ಅಂದರೆ ಈ ರೀತಿಯ ಇಸ್ಲಾಮಿಕ್ ದುರಹಂಕಾರಿಗಳು ಒಂದು ದೊಡ್ಡ ಅಡ್ಡೆ ನಡೆಸ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಸ್ಕ್ಯಾಂಡಲ್ ಇದೆ. ನಾವು ಹಿಡಿದು ಕೊಟ್ಟವರ ಮೇಲೆ ಕೇಸ್ ಹಾಕ್ತೀರಿ? ಯಾವ ನೀತಿ ನಿಮ್ಮದು? ಸೊ 63 ಜನರ ಮೇಲೆ ಏನೋ ಕೇಸ್ ಹಾಕಿದಾರಂತ ನನ್ನ ಗಮನಕ್ಕೆ ಬಂದಿದೆ. ಕೇಸ್ ವಾಪಸ್ ತಗೊಳ್ಬೇಕು, ಇಲ್ಲಾದರೆ ಬಹಳ ದೊಡ್ಡ ಗಂಭೀರವಾಗಿ ನೋಡಿ. ಆ ಸಮಾಜವನ್ನು ಬೈತಾರವ್ರು, ಮಾದರ್ಚೋದ್ ಸಮಾಜ ಅಂತ ಅಂತಾನ, SSK ಸಮಾಜ ಮಾದರ್ಚೋದ್ ಸಮಾಜ ಅಂತ ಹೇಳ್ತಾನವನು. ಅವ್ರ ಅಕ್ಕ ಹೇಳ್ತಾಳೆ ಬುದ್ಧಿಗೇಡಿ ಸಮಾಜ, SSK ಸಮಾಜ ಅಂತ ಹೇಳ್ತಾನೆ. ಒಂದು ಸಮಾಜವನ್ನು ಬೈತಾರೆ. ಏನು ಸಮಾಜ ಏನು ಮಾಡಿದೆ? ನೀವು ಮಾಡಿದಂಥ ಹರಾಮಿ ಕೆಲಸಕ್ಕೆ ಇವತ್ತು ಸಮಾಜವನ್ನು ಬೈಯುವಂತಹ ಪ್ರಕ್ರಿಯೆ ಅಷ್ಟು ಸೋಕಿಗೆ ಬಂದಿದ್ದೀರಿ. ಇದು ಆಟ ನಡೆಯುವುದಿಲ್ಲ. ಇದು ಏನು ಸ್ಕ್ಯಾಂಡಲ್ ಇದೆ ಪೂರ್ಣ ಹೊರಗೆ ಬರಬೇಕು. ನಾನು ಕಮಿಷನರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಇದನ್ನು ದಾರಿ ತಪ್ಸಕ್ಕೆ ಹೋಗಬೇಡಿ. ಯಾರೋ ಕಾಂಗ್ರೆಸ್ಸಿನ MLA MP ಗಳು ಅಥವಾ ಇನ್ಯಾರೋ ಇದನ್ನು ಒತ್ತಾಯ ಮಾಡಿ ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿದರೆ ನಾವು ಬಿಡುವುದಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಗಂಭೀರವಾಗಿ ತಗೊಳ್ಬೇಕು. ಈ ರೀತಿ ಇಡೀ ಕರ್ನಾಟಕದಲ್ಲಿ ಮಾನ್ಯ ಗೃಹ ಮಂತ್ರಿಗಳೇ, ಇಡೀ ಕರ್ನಾಟಕದಲ್ಲಿ ನಡೀತಾ ಇರುವಂಥ
ಜಿಮ್ಗಳಲ್ಲಿ ಏನೇನು ಆಗ್ತಾ ಇದೆ, ರಿಜಿಸ್ಟ್ರೇಷನ್, ಪರ್ಮಿಷನ್, ಅಲ್ಲಿ ಮಹಿಳಾ ಜಿಮ್ ಟ್ರೈನರೇ ಇರಬೇಕು, ಪುರುಷರು ಹಾಕಿರ್ತಾರಲ್ಲಿ. ಸೊ ಇದೆಲ್ಲವನ್ನು ಗಮನಿಸಿ ಸರಿಯಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದರ ಜೊತೆಗೆ